ಶಿಗ್ಗಾವಿ ಕ್ಷೇತ್ರ ಜನತೆಗೆ ಇವತ್ತು ಧನ್ಯವಾದ. ಕೋಲಾರಿಂದ ಮುನೀರ್ ಖಾನ್. ಯಾಕೆ ಅಂದರೆ ಇವತ್ತು ಈ ರಾಜ್ಯದಲ್ಲಿ ದೇಶದಲ್ಲಿ ನಡೀತಿರುವ ನಡುವೆಗಳು ಜನರದು ಮತ್ತೆ ಧರ್ಮ ಬಗ್ಗೆ ಮಾತುಗಳು, ಧರ್ಮ ಮಧ್ಯ ವಿಷ ಹಾಕೋದು, ಇಂಥವ್ರನ್ನ ಎಲ್ಲ ಇವತ್ತು ಒಂದು ಒಳ್ಳೆ ಬುದ್ಧಿ ಶಿಗ್ಗಾವಿ ಕ್ಷೇತ್ರದಿಂದ ಸಿಕ್ಕಿದೆ ಅಂತ ನಾನು ಅನ್ಕೊಂತೀನಿ. ಈ ಬೊಗಳ್ತಾರಲ್ಲ ಬಂದು ಯಾರ್ಯಾರು ಒಂದು ಧರ್ಮಕ್ಕೆ ಟಾರ್ಗೆಟ್ ಮಾಡಿ ಅವರೆಲ್ಲಾಗೇನು ಭಾರತ್ಗೆ ಏನ್ ಸಂಬಂಧ ಮತ್ತೆ ಏನೇನು ಉಲ್ಟಾ ಸೀದಾ ಮಾತುಗಳು, ಅಲ್ಲಾಗೆ ಬೈಯೋದು, ಒಂದು ಧರ್ಮದ ದೇವರಿಗೆ ಬೈಯೋದು, ಈ ನಾಯಕಗಳನ್ನೆಲ್ಲ ಇವತ್ತು ಶಿಗ್ಗಾವಿ ಕ್ಷೇತ್ರದಿಂದ ಬುದ್ಧಿ ಬಂದಿರ್ಬೋದು ಅಂತೀನಿ ನಾನು. ಯಾಕೆ ಅಂದರೆ 30,000-35,000 ಅಲ್ಲಿ ಮುಸಲ್ಮಾನ್ ರೋಟಿರೋದು. ಅಂದ್ರೆ ಯಾಸೀರ್ ಪಠಾನ್ ಅವ್ರಿಗೆ 94,000 ಓಟ್ಗಳು ಹಾಕಿದ್ದಾರೆ. ಮಿಕ್ಕಿದ್ದು ಓಟ್ ಯಾರು ಹಾಕಿದ್ದು? ವಿಷ ಬೀಜ ಹಾಕೋರು, ಒಂದ್ ಧರ್ಮಕ್ಕೆ ಟಾರ್ಗೆಟ್ ಮಾಡೋರು. ಕೇಳ್ರೋ ನೀವು, ವಿಷ ಬೀಜ ಹಾಕೋರ್ಗೆ ಹೇಳ್ತಾ ಇರೋದು. ಅಲ್ಲಿ ಮುಸ್ಲಿಂ ಹಿಂದೂ ನೋಡಿಲ್ಲ, ಎಲ್ಲ ಒಗ್ಗಟ್ಟನ್ನ ತೋರಿಸಿದ್ದಾರೆ. ಶಿಗ್ಗಾವಿದಲ್ಲಿ 30 ವರ್ಷ ಆದ್ಮೇಲೆ ಒಂದು ಮುಸಲ್ಮಾನ್ ಅಲ್ಲಿ ಗೆಲ್ಸಿದ್ದಾರೆ. ಅದನ್ನು ಒಂದು ಮಾಜಿ CM ಮಗನು, ಬಸವರಾಜ್ ಬೊಮ್ಮಾಯಿ ಮಗನು ನಿಂತು ಈಗ ಪ್ರೆಸೆಂಟ್ MP ಸಂಸದರು ಬಸವರಾಜ್ ಬೊಮ್ಮಾಯಿ ಅವರು, ತನ್ನ ಮಗ ಇವತ್ತು ಸೋಲಿದ್ದಾನೆ. ಅಲ್ಲಿ ಹಿಂದೂ ಮುಸ್ಲಿಂ ಭೇದ ಭಾವ ನೋಡಿದಿರಾ? ಒಂದು ಯಾಸಿರ್ ಪಠಾನ್ ಅನ್ನುವ ಒಂದು ಮುಸಲ್ಮಾನ್ನ ಅಲ್ಲಿ ಗೆಲ್ಸಿದ್ದಾರೆ ಅನ್ನೋದು ನಿಮ್ಗೆಲ್ಲ ಒಂದು ಚಪ್ಪಲಿಯಿಂದ ತಗೊಂಡು ಹೊಡಿತರ ಆ ಫಲಿತಾಂಶ ಬಂದಿದೆ. ಅದು ಅದಕ್ಕೆ ನಾನು ಹೇಳ್ತೀನಿ, ಯಾರು ಅಷ್ಟೇ ಬಾಯಿಗೆ ಮಾತು ಬರುತ್ತೆ ಅಂತ ಒಂದ್ ಧರ್ಮಕ್ಕೆ ಟಾರ್ಗೆಟ್ ಮಾಡಿ ಏನಂದ್ರು ಹೇಳಕ್ ಹೋಗ್ಬೇಡಿ. ನಾನು ಮೊನ್ನೆ ಒಂದು ವಿಡಿಯೋಲಿ ಹೇಳಿದೆ, ದೇವರ ರೇಟ್ ಬೀಳುತ್ತೆ ನಿಮ್ಗೆಲ್ಲ, ದೇವರ ರೇಟಾಗ ಶಬ್ದ ಇಲ್ಲ ಅಂತ ನಾನು ಲಾಸ್ಟ್ ವಿಡಿಯೋಲಿ ಹೇಳಿದ್ದೀನಿ. ಕೇಳಿ, ಆ ಶಬ್ದ ಅಲ್ಲಿ ಆ ದೇವರು ಒಳಗದಲ್ಲಿ ಶಬ್ದ ಬರಲ್ಲ, ಅದ್ ಹೆಂಗಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳಿದೀನಿ. ಈಗ ಅದೇ ಬಿಡ್ದಿರೋದು ನಿಮ್ಗೆ. ಮತ್ತೆ ನಾನು ಶಿಗ್ಗಾವಿ ಬಿಟ್ಟು ಚನ್ನಪಟ್ಟಣ ಕಡೆ ಬರ್ತಾ ಇದ್ದೀನಿ. ಯಾಕೆ ಅಂದ್ರೆ ಚನ್ನಪಟ್ಟಣ ಕಡೆ ಬರ್ತಾ ಇದ್ದೀನಿ ಅಂದ್ರೆ, ಒಬ್ಬ ದೊಡ್ಡ ಮನುಷ್ಯರು ಮುಖ್ಯಮಂತ್ರಿಗಳಾದ 2-3 ಸಲ, ಈಗ ಕೇಂದ್ರ ಸರ್ಕಾರದಲ್ಲಿ ಸಚಿವರಿದ್ದಾರೆ ಅಂತ ದೊಡ್ಡ ಮನುಷ್ಯ ಹೇಳಿದಂತೆ, ಎಲೆಕ್ಷನ್ ಮೊದಲು ಎಲ್ಲಾ ದರ್ಗಾಗಳು ಮಸೀದಿಗಳು ಎಲ್ಲ ಹೋಗಿದ್ರು. ಪೋಲಿಂಗ್ ಆದ ತಕ್ಷಣ ಅವರೊಂದು ಹೇಳಿಕೆ ಕೊಡ್ತಾರೆ, ನಮ್ಮ ಕುಮಾರಣ್ಣ ಅವರು, ಈ ಮುಸಲ್ಮಾನರು ಟೈರ್ ಮಾರೋರು, ಪಂಚರ್ ಹಾಕೋರು, ಅದು ಇದು ಮಾರೋರು, ಅವ್ರ ಯೋಗ್ಯತೆ ಏನು ಅಂತ ನಮ್ಮ ಕುಮಾರಣ್ಣ ಅವ್ರು ಹೇಳ್ತಾರೆ. ಇವತ್ತು ಚನ್ನಪಟ್ಟಣದಲ್ಲಿ ಅದೇ ಪಂಚರ್ ಟೈರ್ ಹಾಕೋರು ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ ಈ ದೊಡ್ಡ ಮನುಷ್ಯರಿಗೆ. ಏನು ಅನ್ನೋದು ಅವ್ರ ಶಕ್ತಿ ತೋರಿಸಿದ್ದಾರೆ. ಇವತ್ತು ಚನ್ನಪಟ್ಟಣದಲ್ಲಿ ಟೈರ್ ಮಾರೋರು, ಪಂಚರ್ ಹಾಕೋರು, ಅವ್ರ ಶಕ್ತಿ ಏನು ಅಂತ ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಅಷ್ಟಕ್ಕೆ ತಿಳ್ಕೊಳ್ಬೇಕು. ಮುಸಲ್ಮಾನ್ ಓಟ್ ಬೇಡ ಅಂದ್ರೆ ಬೇಡ, ಇದೇ ಗತಿ. ನಾನು ಒಂದ್ ಧರ್ಮ ಬಗ್ಗೆ ಮಾತಾಡಕ್ ಬಂದಿಲ್ಲ ಇಲ್ಲಿ. ಈ ಧರ್ಮ ಬಗ್ಗೆ ವಿಷ ಬಿಸ್ತಾರಲ್ಲ, ಅವ್ರಿಗೆ ಬುದ್ಧಿ ಬಂದಿದೆ ಅಂತ ಹೇಳಕ್ಕೆ ಬಂದಿದ್ದೀನಿ ಅಷ್ಟೇ. ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ನಮ್ಮ ಭಾರತ ದೇಶ, ನಮ್ಮ ರಾಜ್ಯದಲ್ಲಿ ಈ ಹಿಂದೂ ಮುಸ್ಲಿಂನ ಯಾರು ಬೇರೆ ಮಾಡಕ್ಕಾಗಲ್ಲ. ಈಗೆಲ್ಲ 1 ವರ್ಷ ಅಲ್ಲ 10 ವರ್ಷ ಆಗ್ಲಿ, ನಿಮ್ ಕೈಯಿಂದ ಏನ್ ಮಾಡಕ್ಕಾಗಲ್ಲ. ಆ ಪ್ರತಾಪ್ ಸಿಂಹನ್ಗೆ, ಆ ಚಕ್ರವರ್ತಿ ಸೂಲಿಬೆಲೆಗೆ, ಆ ಪುನೀತ್ ಕೆರೆಹಳ್ಳಿಗೆ, ಯತ್ನಾಳ್ಗೆ, CT ರವಿಗೆ ಏನೇನು ಇವ್ರ ಭಾಷಣಗಳು ಎಲೆಕ್ಷನ್ ಆಗ ಚುನಾವಣೆಯಲ್ಲಿ ಪಾಕಿಸ್ತಾನ ಮಾಡ್ಬಿಡ್ತಾರೆ, ನಮ್ ಜಾಗಗಳೆಲ್ಲ ಹೊಡ್ಕೊಳ್ತಾರೆ,
ಮತ್ತೆ ಅಲ್ಲೊಂದು ಆಪತ್ನಾಗ ಶಿಗಾಯಾಗ ಮುಸಲ್ಮಾನ್ ಸೋಲ್ಲಿ ಅಂತ ಸಿದ್ದರಾಮಯ್ಯ ಟಿಕೆಟ್ ಕೊಟ್ಟಿರೋದು. ಬಸವರಾಜ್ ಸಿದ್ದರಾಮಯ್ಯ ಒಂದಾಗ್ಬಿಟ್ಟಿದ್ದಾರೆ, ಮುಸಲ್ಮಾನ್ ಸೋಲ್ಲಿ ಅಂತ ಅಲ್ಲಿ ಟಿಕೆಟ್ ಕೊಟ್ಟಿರೋದಂತ. ಇಂಥ ಪೂಹೆಗಳು ಇದೆಲ್ಲ ಹೇಳಕ್ಕೆ ಬಿಟ್ಬಿಡಿ. ಈಗ ಏನ್ ನಡೆಯಲ್ಲ ಆಟ. ಭಾರತ ದೇಶ ಹಿಂದೂ ಮುಸ್ಲಿಂ ಒಗ್ಗಟ್ಟಾಗಿ ಕಟ್ಟಿರೋ ದೇಶ. ಲಾಸ್ಟ್ ಆಗಿ ಅವರೇ ಇರ್ತಾರೆ, ಇಲ್ಲೇ ಇರ್ತಾರೆ. ಯಾರು ಎಲ್ಲಿ ಕಳ್ಸಕ್ ಆಗಲ್ಲ. ಅಷ್ಟೇಳಿ ನಾನು ಮಾತು ಮುಗಿಸ್ತೀನಿ. ಈ ವಿಡಿಯೋ ಇಷ್ಟ ಬಂದ್ರಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ಕಾಮೆಂಟ್ಸ್ ಮಾಡಿ ಏನಾದ್ರು ತಪ್ಪಿದ್ರೆ. ಜೈ ಹಿಂದ್, ಜೈ ಕರ್ನಾಟಕ.